ಡಾಕ್ಟರ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮಧು ನಾಗರಾಜ್. ಒತ್ತಡದ ಜೀವನ, ಬದಲಾಗ್ತಾ ಇರೋ ಜೀವನ ಶೈಲಿ, ಒಬ್ಬೊಬ್ಬರಿಗೆ ಒಂದೊಂದು ಸಮಸ್ಯೆ. ಯಾವ ಸಮಸ್ಯೆಗೆ ಯಾವ ಪರಿಹಾರ ಅನ್ನೋದೇ ದೊಡ್ಡ ಚಿಂತೆ. ಈ ಎಲ್ಲಾ ಪ್ರಶ್ನೆಗಳಿಗೆ ಒಂದೇ ವೇದಿಕೆಯಲ್ಲಿ ಉತ್ತರ, ಅದುವೇ ಈ ಹೊತ್ತಿನ ನಿಮ್ಮ ಡಾಕ್ಟರ್. ಆರೋಗ್ಯವೇ ಭಾಗ್ಯ ಅನ್ನೋ ಮಾತಿನಂತೆ ಆರೋಗ್ಯಕರ ಜೀವನಕ್ಕೆ ಸರಿಯಾದ ಚಿಕಿತ್ಸೆ, ಸಮಯೋಚಿತ ಆರೈಕೆ ಹಾಗೂ ಸಮರ್ಪಕ ಪುನರ್ವಸತಿ ಅತ್ಯಂತ ಮುಖ್ಯ. ಇಂದಿನ ವೇಗದ ಜೀವನ ಶೈಲಿ, ಹೆಚ್ಚಾಗ್ತಾ ಇರೋ ಕ್ರೀಡಾ ಚಟುವಟಿಕೆಗಳು, ಉದ್ಯೋಗದ ಒತ್ತಡ ಮತ್ತು ಬದಲಾಗ್ತಾ ಇರೋ ಆಹಾರ ಪದ್ಧತಿಗಳ ಪರಿಣಾಮವಾಗಿ ಕ್ರೀಡಾ ಗಾಯಾಳುಗಳು, ಕೀಲು ಮತ್ತು ಮೂಳೆ ಸಮಸ್ಯೆಗಳು, ಬೆನ್ನು ನೋವು, ಸ್ನಾಯುಗಳ ತೊಂದರೆಗಳು ಹಾಗೂ ಶಸ್ತ್ರಚಿಕಿತ್ಸೆಯ ನಂತರ ಪುನರ್ವಸತಿಯ ಅಗತ್ಯತೆ ಹೆಚ್ಚಾಗ್ತಾ ಇದೆ. ಇದರ ಜೊತೆಗೆ ಮಹಿಳೆಯರಲ್ಲಿ ಮೂಳೆ ಸಾಂದ್ರತೆ ಕುಸಿತ, ಹಾರ್ಮೋನ್ ಬದಲಾವಣೆಗಳಿಂದಾಗಿ ಉಂಟಾಗುವಂತಹ ಆರೋಗ್ಯ ಸಮಸ್ಯೆಗಳು, ಗರ್ಭಧಾರಣೆ ಮತ್ತು ಹೆರಿಗೆಯ ನಂತರದ ದೈಹಿಕ ಬದಲಾವಣೆಗಳು ವಿಶೇಷ ಕಾಳಜಿಯನ್ನು ಬೇಡುತ್ತೆ. ಇಂತಹ ಸವಾಲುಗಳಿಗೆ ಆಧುನಿಕ ವೈಜ್ಞಾನಿಕ ತಂತ್ರಜ್ಞಾನ, ವೈಜ್ಞಾನಿಕ ಪುನರ್ವಸತಿ ವಿಧಾನಗಳು ಹಾಗೂ ತಜ್ಞರ ಮಾರ್ಗದರ್ಶನದ ಮೂಲಕ ಪರಿಹಾರ ಒದಗಿಸ್ತಾ ಇರುವುದು ಸ್ಪೋರ್ಟ್ಸ್ ಮೆಡಿಸಿನ್ ಮತ್ತು ರಿಹ್ಯಾಬಿಲಿಟೇಷನ್ ವಿಭಾಗ. ಹಾಗಾದ್ರೆ ಬನ್ನಿ ಇದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಪಡೆದುಕೊಳ್ಳೋಣ. ನಮ್ಮ ಜೊತೆ ಡಾಕ್ಟರ್ಸ್ಗಳಿದ್ದಾರೆ, ಅವರನ್ನ ಮಾತಾಡಿಸ್ತಾ ಹೋಗೋಣ. ಮೊದಲನೇದಾಗಿ ನಮ್ಮ ಜೊತೆಗಿದ್ದಾರೆ ಡಾಕ್ಟರ್ ಪ್ರದೀಪ್ ಕೊಚ್ಚಿಪ್ಪನ್ ಅವರು, ಸೀನಿಯರ್ ಕನ್ಸಲ್ಟೆಂಟ್, ಅಪೋಲೋ ಹಾಸ್ಪಿಟಲ್. ಅವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ಕೊಳ್ಳೋಣ. ಡಾಕ್ಟರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ಹಾಗೆ ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಅನಿಕಾ ಸೈಂಟ್ ಅವರು, ಅವರನ್ನು ಕೂಡ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ಕೊಳ್ಳೋಣ. ಡಾಕ್ಟರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಡಾಕ್ಟರ್, ಈಗ ಮೊದಲನೇದಾಗಿ ಸ್ಪೋರ್ಟ್ಸ್ ಮೆಡಿಸಿನ್ ಅನ್ನೋದ್ರ ಬಗ್ಗೆ ನಾವು ಕೇಳಿದ್ವಿ, ಅಂದರೆ ಸ್ಪೋರ್ಟ್ಸ್ ಪರ್ಸನ್ಗಳಿಗೆ ಅಂತ. ಈ ಸ್ಪೋರ್ಟ್ಸ್ ಪರ್ಸನ್ನ ಹೊರತುಪಡಿಸಾಗಿ ನಾರ್ಮಲ್ ಪಾಪ್ಯುಲೇಷನ್ಗೂ ಕೂಡ ನೀವು ಈ ಒಂದು ಸ್ಪೋರ್ಟ್ಸ್ ಮೆಡಿಸಿನ್ ವಿಭಾಗವನ್ನು ಓಪನ್ ಮಾಡಿದ್ದೀರಿ. ಇದರ ವಿಶೇಷತೆ ಬಗ್ಗೆ ತಿಳಿಸ್ಕೊಡೋದಾದ್ರೆ. ನಾನು ಇಂಡಿಯನ್ ಹಾಕಿ ಟೀಮ್ ಡಾಕ್ಟರ್ ಫಾರ್ ಲಾಸ್ಟ್ 12 to 14 years. ಸೊ ಸ್ಪೋರ್ಟ್ಸ್ ಅಥಾರಿಟಿ ಆಫ್ ಇಂಡಿಯಾ ಬ್ಯಾಂಗ್ಳೂರ್ ಕ್ಯಾಂಪಸ್ಸಲ್ಲಿ ಅರೌಂಡ್ 100 acre ಜಾಗ ಸ್ಪೋರ್ಟ್ಸ್ ಅಥಾರಿಟಿ ಆಫ್ ಇಂಡಿಯಾಗಿದೆ. ಸೊ ಲಾಸ್ಟ್ 12 years ಮುಂಚೆ, ದಟ್ ಈಸ್ 2014 ಇಂಡಿಯನ್ ಹಾಕಿ ಟೀಮ್ ಇಲ್ಲಿ ಒಂದು 2 ಟರ್ಫ್ ಬಂತು ಆ್ಯಂಡ್ ಇಂಡಿಯನ್ ಹಾಕಿ ಟೀಮ್ ಇಲ್ಲಿ ಬಂತು. ಆ್ಯಂಡ್ ಅವ್ರ ಜೊತೆಗೆ ಆಲ್ ಎಕ್ಸಸೈಸ್ ಆ್ಯಂಡ್ ಇಂಜುರೀಸ್ ಪ್ರಿವೆನ್ಷನ್ ಟ್ರೈನಿಂಗ್ ಈ ಪ್ಲೇಯರ್ಸ್ಗೆ ಸ್ಟಾರ್ಟ್ ಮಾಡಿದ್ದು. ಆ್ಯಂಡ್ ಫಸ್ಟ್ ಟೈಮ್ ಬ್ಯಾಂಗ್ಳೂರ್ ದೇವರ್ ದಯದಂತೂ 2019 ಫಸ್ಟ್ ಟೈಮ್ ಆಫ್ಟರ್ 40 years ಇಂಡಿಯಾಗೆ ಫಸ್ಟ್ ಟೈಮ್ ಬ್ರಾನ್ಸ್ ಸಿಕ್ತು ಅಗೇನ್ ಹಾಕಿಯಲ್ಲಿ, ಮೆನ್ಸ್ ಟೀಮ್. ಆ್ಯಂಡ್ ವುಮೆನ್ಸ್ ಟೀಮ್ ಫಸ್ಟ್ ಟೈಮ್ 4th ಪೊಸಿಷನಲ್ಲಿ ಬಂತು. ಸೊ ಈ ದ್ಯಾಟ್ 4-5 years ಏನು ಕಾಣಿಸ್ತಾ ಇತ್ತು ಮೀನ್ಸ್ ಟೋಟಲಿ ಡಿಫ್ರೆಂಟ್. ಮೀನ್ಸ್ ಸಪೋಸ್ ಒಂದು ನೋವು ಬಂದರೆ, ಸಪೋಸ್ ಒಂದು ಹಿಂಬಡಿ ನೋವು ಆಯಿತು ಮೀನ್ಸ್ ಈ ಥರ ಕೇಸಸ್ಗೆ ಮೆಡಿಸಿನ್, ನೋವಿಗೆ ಮೆಡಿಸಿನ್ ಏನು ಕೊಡಲ್ಲ. ಏನು ಕೊಡ್ತಾ ಇದ್ದೀನಿ ಮೀನ್ಸ್ ಎಕ್ಸಸೈಸ್, ಅವ್ರಿಗೆ ಯಾವುದು ಮಸಲ್ ಫುಲ್ ವರ್ಕ್ ಆಗ್ತಾ ಇಲ್ಲ, ರೈಟ್ ಲೆಫ್ಟ್ ಸಿಮೆಟ್ರಿ ಇದೆಯಾ ಇಲ್ವಾ, ಒಂದು ಕಾಲು ಜಾಸ್ತಿ ಸ್ಟ್ರಾಂಗ್ ಇದೆ, ಆಪೋಸಿಟ್ ಕಾಲು ಕಮ್ಮಿ. ಸೊ ಎವ್ರಿ ಪೇಯ್ನ್ ನೋಡಿದ ರೀತಿ ಡಿಫ್ರೆಂಟ್. ಮೀನ್ಸ್ ನೋವಾಯಿತು ನೀ ಜಾಯಿಂಟಲ್ಲಿ, ಮೀನ್ಸ್ ರೈಟ್ ನೀಯಲ್ಲಿ ನೋವಾಯಿತು ಮೀನ್ಸ್ ಯಾಕೆ ಲೆಫ್ಟ್ಗೆ ನೋವು ಆಗ್ತಾ ಇಲ್ಲ, ದ್ಯಾಟ್ ಸೈಂಟಿಫಿಕ್ಲಿ ನೋಡಿ ಮಸಲ್ ಇಂಬ್ಯಾಲೆನ್ಸಸ್ ಕರೆಕ್ಟ್ ಮಾಡೋದು, ದ್ಯಾಟ್ ಟೆಕ್ನಿಕ್ ಸೇಮ್ ಥಿಂಗ್ ಈ ಪ್ರೆಸೆಂಟ್ ಜನ್ರೇಷನ್. ಸಪೋಸ್ ನೋಡಿ, ಈಗ ಬ್ಯಾಂಗ್ಳೂರ್ ಮ್ಯಾರಥಾನ್ ಆಲ್ಮೋಸ್ಟ್ 1 lakh ಪೀಪಲ್ ರನ್ ಮಾಡಿದ್ದೀನಿ. ಆ್ಯಂಡ್ ಪೋಸ್ಟ್ ದ ರನ್ ಅಟ್ಲೀಸ್ಟ್ ಒಂದು 1000 ಪೀಪಲ್ ಹಾಸ್ಪಿಟ್ಲಲ್ಲಿ ಹೋಗಿ ಟ್ರೀಟ್ಮೆಂಟ್ ತಗೊಳ್ತಾರೆ, ಬಿಕಾಸ್ ಅವರು ಸರ್ ಎಂಥೂಸಿಯಾಸಮಲ್ಲಿ ಎಕ್ಸಸೈಸ್ ಮಾಡ್ತಾರೆ. ನೆಕ್ಸ್ಟ್ ಇಶ್ಯೂ ಜಿಮ್. ಜನವರಿ, ಫೆಬ್ರವರಿ, ಮಾರ್ಚಲ್ಲಿ ಮೆಂಬರ್ಶಿಪ್ ತುಂಬ ಜಾಸ್ತಿ ಇರುತ್ತೆ. ಆ್ಯಂಡ್ ಬೈ ಅಕ್ಟೋಬರ್, ನವಂಬರ್ ಆಗುವಾಗ ಜಿಮ್ ಯೂಲಿ ಖಾಲಿ ಇರುತ್ತೆ. ದೆನ್ ಅವರ ನೆಕ್ಸ್ಟ್ ಸ್ಕೀಮ್ ಕೊಡ್ತಾರೆ ಅವರು. ಸೊ ಇದೆಲ್ಲ ಯಾಕೆ ಆಗ್ತಾಯಿದ್ದೀನಿ, ಅದು ಪಾಪ್ಯುಲೇಷನ್ಗೆ ಅರ್ಥ ಆಗಬೇಕು. ಎಕ್ಸಸೈಸಸ್ ಜೆನರಿಕ್ ಅಲ್ಲ ಮೀನ್ಸ್ ನೀವು ಮೆಡಿಕಲ್ ಸ್ಟೋರಲ್ಲಿ ಹೋಗಿ ನಮಗೆ ನೋವಾಯಿತು, ಒಂದು ಮೆಡಿಸಿನ್ ಕೊಡಿದ್ರೆ ಮೆಡಿಕಲ್ ಸ್ಟೋರ್ ಕೊಡ್ತಾರೆ. ಎಕ್ಸಸೈಸಸ್ ಸೇಮ್ ಯೂಟ್ಯೂಬ್ ನೋಡಿ ಎಕ್ಸಸೈಸ್ ಮಾಡ್ತೀವಿ ಡಾಕ್ಟರ್, ಅದಟ್ಸ್ ಅಬ್ಸಲ್ಯೂಟ್ಲಿ ರಾಂಗ್, ಎಸ್ಪೆಷಲಿ 40 years ಆದಮೇಲೆ. ಸೊ 40 years ಆದಮೇಲೆ ಫಿಟ್ನೆಸ್, ಎಕ್ಸಸೈಸ್, ಜಿಮ್ ಹೋಗೋದು ತುಂಬ ಇಂಪಾರ್ಟೆಂಟ್. 20 to 40 ಅಷ್ಟು ಇಂಪಾರ್ಟೆಂಟ್ ಇಲ್ಲ. 40+, 50+, 60+ ಏಜ್ಗೆ ಜಿಮ್ ತುಂಬ ಇಂಪಾರ್ಟೆಂಟ್. ಆ್ಯಂಡ್ ಇದು ನಾನ್ ಸ್ಪೆಸಿಫಿಕ್ ಅಲ್ಲ, ಈ ಸ್ಪೆಸಿಫಿಕ್ ಎಕ್ಸಸೈಸಸ್ ಮೀನ್ಸ್ ನಿಮ್ಮ ಬಾಡಿ ಟೈಪ್ ನೋಡಬೇಕು. ನಿಮ್ಮ ಹ್ಯಾಮ್ಸ್ಟ್ರಿಂಗ್ ಸ್ಟ್ರೈಟ್ ಇದೆಯಾ, ಕ್ವಾಡ್ ಸ್ಟ್ರೈಟ್ ಇದೆಯಾ, ಸ್ಪೈನ್ ಸ್ಟ್ರೈಟ್ ಇದೆಯಾ, ಬ್ಯಾಕ್ ಫುಲ್ ಈ ಥರ ಬೆಂಡ್ ಆಗಿದೆಯಾ, ಇದೆಲ್ಲ ಅಸೆಸ್ ಮಾಡಿ ನಿಮಗೆ ಇಂಜುರಿ ಬರಬಾರ್ದು ಆ ರೀತಿಯಲ್ಲಿ ಎಕ್ಸಸೈಸಸ್ ಕೊಡಬೇಕು. ದ್ಯಾಟ್ ಈಸ್ ಸ್ಪೋರ್ಟ್ಸ್ ಆ್ಯಂಡ್ ಎಕ್ಸಸೈಸ್ ಮೆಡಿಸಿನ್ ಡಿಪಾರ್ಟ್ಮೆಂಟ್. ಮೀನ್ಸ್ 40 years ಪರ್ಸನ್, ನಾನು ಇಷ್ಟು ದಿನ ಸಾಫ್ಟ್ವೇರ್ ಕಂಪ್ಯೂಟರ್ ಕೆಲಸ ಮಾಡಿದ್ದೀನಿ, ಜಾಸ್ತಿ ಫಿಟ್ನೆಸ್ ಇಲ್ಲ, ನಾವು ಈಗ ನಮಗೆ ಫಿಟ್ನೆಸ್ ಬೇಕು. ದೆನ್ ಸೈಂಟಿಫಿಕ್ಲಿ ಅವ್ರ ಬಾಡಿ ಒಂದು ಅನಲೈಸ್ ಮಾಡಬೇಕು. ಅದಕ್ಕೆ ಹೆಸರು ಫಂಕ್ಷನಲ್ ಮೊಬಿಲಿಟಿ ಸ್ಕ್ರೀನಿಂಗ್. ಸೊ 1 hour ಟೈಮ್ ಥೆರಪಿಸ್ಟ್ ಅವ್ರ ಜೊತೆಗೆ ಸ್ಪೆಂಡ್ ಮಾಡಿ ಅವ್ರ ಬಾಡಿ ಯಾವ ಥರ ಮೂವ್ ಆಗ್ತಾ ಇದ್ದೀನಿ ಅಲ್ಲ, ಮೂವ್ಮೆಂಟ್ ಅದು ಚೆಕ್ ಮಾಡಿ
ದೆನ್ ಎಕ್ಸಸೈಸಸ್ ಅಕಾರ್ಡಿಂಗ್ ಟು ಬಾಡಿ ಕೊಡಬೇಕು. ಇಲ್ಲ ಮೀನ್ಸ್ ನೋ ಬೇರೆ ಅನದರ್ ವಿತಿನ್ 6 months ಬೇರೆ ಸಮ್ ಅದರ್ ಏರಿಯಾ ಎಕ್ಸಸೈಸ್ ಕಾರಣಕ್ಕೆ ಈ ಪ್ಲ್ಯಾನ್ ಯಾಕೆ ಬಂತು ಮೀನ್ಸ್ ಕೋವಿಡ್ ಟೈಮ್ ತುಂಬ ಜನ ಮನೆಯಲ್ಲಿ ನಿಂತ್ಕೊಂಡು ಯೂಟ್ಯೂಬ್ ನೋಡಿ ಎಕ್ಸಸೈಸ್ ಮಾಡಿ ಮಂಡಿ ಫುಲ್ ಸೌದು ಹೋಗಿ ಬರ್ತಾಯಿತ್ತು. ಸೊ ಅದು ಅವಾಯ್ಡ್ ಮಾಡೋದಕ್ಕೆ ಈ ಪರ್ಟಿಕ್ಯುಲರ್ ಡಿಪಾರ್ಟ್ಮೆಂಟ್ ತುಂಬ ಹೆಲ್ಪ್ ಆಗುತ್ತೆ ಫಾರ್ ಜನರಲ್ ಪಾಪ್ಯುಲೇಷನ್. ಆ್ಯಂಡ್ ಫುಲ್ ಟೈಮ್ಗೆ ನಾವು 3-4 ಫಿಸಿಯೋಥೆರಪಿಸ್ಟ್ ಓನ್ಲಿ ಫಾರ್ ಎಕ್ಸಸೈಸ್ ಮೆಡಿಸಿನ್ ಇದೆ ಡಿಪಾರ್ಟ್ಮೆಂಟಲ್ಲಿ. ಆ್ಯಂಡ್ ಪರ್ಸನಲೈಸ್ಡ್ ಗೈಡೆನ್ಸ್ ವೀಕ್ಲಿ ಒನ್ಸ್ ಅಥವಾ 2 weekly once ಕೊಡ್ತಾರೆ ಅಲ್ಲಿ. ಈಗ ಬೇರೆ ಬೇರೆ ಹಾಸ್ಪಿಟಲ್ನಲ್ಲೂ ಕೂಡ ಬೇರೆ ಬೇರೆ ಆದಂಥ ಫೆಸಿಲಿಟೀಸ್ಗಳಿರುತ್ತೆ. ಈಗ ಅಪೋಲೋ ಹಾಸ್ಪಿಟಲ್ ತಗೊಳ್ಳೋದಾದರೆ ಯಾವ ರೀತಿ ಡಿಫ್ರೆಂಟಾಗಿ ನೀವು ಮೆಡಿಸನನ್ನು ಕೊಡ್ತೀರಾ ಅಂತ? ಮೆಡಿಸಿನ್ ಅಲ್ಲ. ಸೊ ನಮ್ಮ ಡಿಪಾರ್ಟ್ಮೆಂಟಲ್ಲಿ ಏನು ಪರ್ಟಿಕ್ಯುಲರ್ ನೋಟ್ ಮೀನ್ಸ್ ಎಕ್ಸಾಂಪಲ್ ಥರ ಕೊಡ್ತೀವಿ. ಓಕೆ, ಸಪೋಸ್ ಒಂದು ಪರ್ಸನ್ ಹಿಂಬಡಿ ನೋವಿಗೆ ಹಾಸ್ಪಿಟ್ಲಲ್ಲಿ ಬಂತು. ಹಿಂಬಡಿ ನೋವು ಒಂದು 6 months ಬೆಳಿಗ್ಗೆ ಎದ್ದಲ್ವಾಗ ಫಸ್ಟ್ ಸ್ಟೆಪ್ ಹಾಕುವಾಗ ಹಿಂಬಡಿ ನೋವು ಆಗ್ತಾಯಿದ್ವಿ. ಸೊ ಈ ಪೇಷಂಟ್ ಬಂದರೆ ಇಮಿಡಿಯೇಟಾಗಿ ಪೇಯ್ನ್ ಮೆಡಿಸಿನ್ಸ್ ಕೊಡಲ್ಲ. ಇವರು ರೆಡಿ ಇದ್ದರೆ ಇವ್ರ ಬಾಡಿ ಅನಾಲಿಸಿಸ್ ಮಾಡ್ತೀವಿ. ಸೊ ಡಿಪಾರ್ಟ್ಮೆಂಟ್ ಆಫ್ ಸ್ಪೋರ್ಟ್ಸ್ ಆ್ಯಂಡ್ ಎಕ್ಸಸೈಸ್ ಮೆಡಿಸಿನಲ್ಲಿ ಹೋಗಿದ್ರೆ ಮೀನ್ಸ್ ಅವ್ರು ಯಾವ ಥರ ವಾಕಿಂಗ್ ಮಾಡ್ತಾಯಿದ್ನಿ, ಯಾಕೆ ಒನ್ ಸೈಡ್ ನೋವು ಆಗ್ತಾಯಿದೆ ಎಲ್ಲ ಅನಾಲಿಸಿಸ್ ಇರುತ್ತೆ. ಆ ಅನಾಲಿಸಿಸ್ ಹೆಸರು ಫಂಕ್ಷನಲ್ ಮೊಬಿಲಿಟಿ ಸ್ಕ್ರೀನಿಂಗ್. ಸೊ ಇಮಿಡಿಯೇಟ್ ಅನಾಲಿಸಿಸ್ ಆದಮೇಲೆ ಅಪ್ರೋಪ್ರಿಯೇಟ್ ಎಕ್ಸಸೈಸಸ್, ಫುಟ್ವೇರ್ ಮಾಡಿಫಿಕೇಷನ್, ಬಾಡಿ ಮೂವ್ಮೆಂಟ್ ಇದೆಲ್ಲ ಕರೆಕ್ಷನ್ ಕೊಡಬೇಕು. ಸೊ ಇಂಟಿಗ್ರೇಟಿಂಗ್ ಆರ್ಥೋಪೆಡಿಕ್ಸ್ ಟು ಫಿಸಿಯೋಥೆರಪಿ ಫಾರ್ ಜನರಲ್ ಪಾಪ್ಯುಲೇಷನ್ ಫಾರ್ ಮಸ್ಕುಲರ್ ಇಂಪ್ರೂವ್ಮೆಂಟ್, ಅದೇ ಪ್ಲ್ಯಾನ್ ಇದು. ಇನ್ನು ಭಾರತೀಯ ಕ್ರೀಡಾ ಪ್ರಾಧಿಕಾರ ಆಗಿರ್ಬೋದು ಅಥವಾ ರಾಷ್ಟ್ರೀಯ ಮಟ್ಟದ ಕ್ರೀಡಾ ತಂಡಗಳೊಂದಿಗೆ ನಿಮ್ಮ ಸಂಸ್ಥೆಯ ಒಡನಾಟ ಯಾವ ರೀತಿ ಇದೆ ಅನ್ನೋದು? ಅಂದ್ರೆ ಈ ರೀತಿಯ ಮೆಡಿಸಿನ್ಸ್ಗಳನ್ನು ಕೊಡಬೇಕಾದಾಗ ನೀವು ಸ್ಪೋರ್ಟ್ಸ್ ಪರ್ಸನ್ಗೂ ಕೊಡ್ತೀನಿ ಅಂತ ಹೇಳಿದ್ರಿ, ಆ ಸಂದರ್ಭದಲ್ಲಿ ನಿಮ್ಮ ಒಡನಾಟ ಸಂಸ್ಥೆಗಳೊಂದಿಗೆ ಯಾವ ರೀತಿ ಇರುತ್ತೆ ಅಂತ? ಸೊ it's quite a complex question for answering. So in sports, your question would be that a sports person, how do we transfer it to the general population? ಈಗ ಸ್ಪೋರ್ಟ್ಸ್ ಪರ್ಸನ್ಗೆ ನೀವು ಮೆಡಿಸಿನ್ ಕೊಡಬೇಕಾದ್ರೆ ಅದೇ ರೀತಿಯ ಬೇರೆ ರೀತಿಯ ಮೆಡಿಸಿನ್ ಇರುತ್ತೆ. ಅದೇ ಆ್ಯಂಗಲಲ್ಲಿ ಈಗ ಫಾರ್ ಪಾಪ್ಯುಲೇಷನ್ಸ್ಗೂ ಕೂಡ ನೀವು ಬೇರೆ ಬೇರೆ ಥರ ಮೆಡಿಸಿನ್ಸ್ಗಳನ್ನು ಕೊಡ್ತಾ ಇದ್ದೀನಿ ಅಂತ ಹೇಳಿದ್ರಿ. ಈಗ ನಾರ್ಮಲಿ ಸ್ಪೋರ್ಟ್ಸ್ ಪರ್ಸನ್ಗೆ ಕೊಡಬೇಕಾದ್ರೆ ಒಂದಷ್ಟು ನಿಯಮಗಳಿರುತ್ತೆ, ರೂಲ್ಸ್ಗಳಿರುತ್ತೆ, ರೆಗ್ಯುಲೇಷನ್ಸ್ ಇರುತ್ತೆ. ಅಂಥ ಸಂದರ್ಭದಲ್ಲಿ ನಿಮ್ಮ ಒಡನಾಟ ಸಂಸ್ಥೆಗಳೊಂದಿಗೆ ಯಾವ ರೀತಿ ಇರುತ್ತೆ? ಅದೇನಾದರೂ ನಿಮ್ಮಲ್ಲಿ ಅಂದರೆ ಸಂಸ್ಥೆಗಳೊಂದಿಗೆ ಮಾತನಾಡೋದು ಅಥವಾ ಈ ರೀತಿಯ ಏನಾದರೂ ಇರುತ್ತಾ ಅಂತ? ಆದರೆ ಸೊ ಈ ಮೆಡಿಸಿನ್ಸ್ ಸ್ಪೋರ್ಟ್ಸ್ ಪರ್ಸನ್ಸ್ಗೆ ಕೊಡೋದು ಫುಲ್ ಡೋಪಿಂಗ್ ಏಜೆನ್ಸೀಸ್ ಆ ಥರ ತುಂಬ ಸ್ಟ್ರಿಕ್ಟ್ ಇರುತ್ತೆ. ಮೀನ್ಸ್ ರಾಂಗ್ ಆಗಿ ಮೆಡಿಸಿನ್ ಏನು ಪ್ರಿಸ್ಕ್ರೈಬ್ ಮಾಡಿದ್ದು ಮೀನ್ಸ್ ಮೋಸ್ಟ್ ಆಫ್ ದ ಟೈಮ್ಸ್ ಅವರು ಮೇನ್ ಗೇಮ್ಸಿಂದ ಹೊರಗಡೆ ತಗೊಳ್ತಾರೆ ಅವರೇ. ಜನರಲ್ ಪಾಪ್ಯುಲೇಷನ್ಗೆ ಅದೆಲ್ಲ ಇಂಪಾರ್ಟೆನ್ಸ್ ಇರಲ್ಲ. ಬಟ್ ಸೊ ಡೋಪಿಂಗ್ ಪಾರ್ಟ್ ದಟ್ ಈಸ್ ಅ ಡಿಫ್ರೆಂಟ್ ಸ್ಟೋರಿ ಫಾರ್ ದ ಸ್ಪೋರ್ಟ್ಸ್ ಪರ್ಸನ್. ಬಟ್ ಜನರಲ್ ಪಾಪ್ಯುಲೇಷನ್ ಈ ಸ್ಟೀರಾಯ್ಡ್ ತಗೊಳ್ಳೋದು, ಇಂಪ್ರೂವ್ಮೆಂಟ್ ಮಸಲ್ ಇಂಪ್ರೂವ್ಮೆಂಟ್ ಬರೋದಕ್ಕೆ ಸ್ಟೀರಾಯ್ಡ್ ತಗೊಳ್ಳೋದು ಇದೆಲ್ಲ ಇಸ್ ಟೂ ಮಚ್ ಕಾಮನ್. ಮೀನ್ಸ್ ಆ ರಾಂಗ್ ಡೈರೆಕ್ಷನಲ್ಲಿ ಹೋಗಬಾರ್ದು. ಅದು ಅನದರ್ ವೆರಿ ಇಂಪಾರ್ಟೆಂಟ್ ಪಾರ್ಟ್ ಆಫ್ ದಿ ಸ್ಪೋರ್ಟ್ಸ್ ಮೆಡಿಸಿನ್ ಡಿಪಾರ್ಟ್ಮೆಂಟ್. ಓಕೆ, ಇನ್ನು ಮೇಡಮ್ ಈ ಮಹಿಳೆಯರ ಬಗ್ಗೆ ಮಾತನಾಡೋದಾದರೆ ಮಹಿಳೆಯರು ಸಾಕಷ್ಟು ಸಮಸ್ಯೆಗಳನ್ನು ಎದುರಿಸ್ತಾನೆ ಇರ್ತಾರೆ. ಒಂದು ಕಡೆ ಕೀಲ್ನೋವಾಗಿರ್ಬೋದು, ಅದರಲ್ಲೂ ಗರ್ಭಧಾರಣೆಯ ನಂತರದಂತಲೂ ಸಾಕಷ್ಟು ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದಾರೆ. ಹಾಗಾಗಿ ಯಾವ ಕಾರಣದಿಂದಾಗಿ ಈ ಸಮಸ್ಯೆಗಳು ಹೆಚ್ಚಾಗ್ತಾ ಇದೆ ಮತ್ತು ಇದಕ್ಕೆ ಯಾವ ರೀತಿಯಾಗಿ ಪರಿಣಾಮಕಾರಿಯಾಗಿ ಟ್ರೀಟ್ಮೆಂಟನ್ನು ಕೊಡಬಹುದು ಅಂತ ಹೇಳ್ತೀರಾ? ಮೆನಪಾಸ್ವರೆಗೂ ಮಹಿಳೆಯರಲ್ಲಿ ಮೂಳೆ ಮತ್ತು ಮಾಂಸಖಂಡದ ಶಕ್ತಿ ನಾರ್ಮಲ್ ಇರುತ್ತೆ. ಒಂದ್ಸಲ ಮೆನೋಪಾಸ್ ಆದರೆ ತುಂಬ ಕಡಿಮೆ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಆವಾಗ ನೀವು ಕರೆಕ್ಟ್ ಎಕ್ಸಸೈಸಸ್ ತಗೋಬೇಕು, ಮೊಬಿಲಿಟಿ ಟ್ರೈನಿಂಗ್ ಮಾಡಬೇಕು, ಸ್ಟ್ರೆಂತ್ ಟ್ರೈನಿಂಗ್ ಮಾಡಬೇಕು. ನಮ್ಮ ದೇಶದಲ್ಲಿ ಮೋಸ್ಟ್ಲಿ ಹೆಂಗಿದೆ ಅಂತ ಅವರು ಕಷ್ಟಪಟ್ಟು ಮನೆ ಕೆಲಸ ಮಾಡ್ತಾರೆ, ಬಟ್ ಎಕ್ಸಸೈಸ್ ಬಗ್ಗೆ ಹೇಳಿದರೆ ವಾಕಿಂಗ್ ಒಂದು ಹೋಗ್ತಾರೆ. ಅದಷ್ಟು ಸಾಕಾಗಲ್ಲ. ಆ ಏಜ್ ಗ್ರೂಪಲ್ಲಿ ವಾಕಿಂಗ್ ಒಂದು ಎಕ್ಸಸೈಸ್ ಸಾಕಾಗಲ್ಲ. ಸೊ ಅವ್ರನ್ನ ನಾವು ರೆಗ್ಯುಲರ್ ಆಗಿ ಮಾನಿಟರ್ ಮಾಡಬೇಕು. ಅಂದರೆ ಎಷ್ಟು ಮೂವ್ಮೆಂಟ್ ಮಾಡ್ಲಿಕ್ಕಾಗ್ತಾ ಇದೆ, ಎಷ್ಟು ಸ್ಟ್ರೆಂತ್ ಇದೆ, ಒಂದ್ಸಲ ನೋಡ್ತಾರೆ ಮತ್ತು ನಾವು ಮೊಟ್ಟ ನೋಡ್ತಾ ಇರಬೇಕು. ಯಾಕಂದರೆ ಮಾಡೋದು ಸಾಕಾ, ಇನ್ನೂ ಜಾಸ್ತಿ ಮಾಡಬೇಕಾ, ಅದು ಹಾಗೆಲ್ಲ ನಾವು ಮಾನಿಟರ್ ಮಾಡಬೇಕು. ನೆಕ್ಸ್ಟ್ ಏನಂತ ಜಿಮ್ ಹೋಗ್ತಾ ಇದ್ದಾರೆ, ತುಂಬ ಜನ ಜಿಮ್ ಹೋಗ್ತಾರೆ, ಬಟ್ ಅಲ್ಲಿ ಅವರು ಫುಲ್ ಜಿಮ್ ಟ್ರೈನರ್ ಮೇಲೆ ಡಿಪೆಂಡ್ ಮಾಡ್ತಾರೆ. ಅವ್ರು ಹೇಳಿದ ಥರ ಮಾಡ್ತಾರೆ. ಅವ್ರು ಯಾವಾಗಲೂ ಫುಲ್ಲಿ ಕ್ವಾಲಿಫೈಡ್ ಇರಲ್ಲ. ನಿಮ್ಮ ಪ್ರಾಬ್ಲಮ್ಸ್ ಎಲ್ಲ ಕರೆಕ್ಟ್ ಗೊತ್ತು, ಅದಕ್ಕೆ ಏನು ಮಾಡಬೇಕು ಅಂತ ಅವ್ರನ್ನ ಗೊತ್ತಿರಲ್ಲ. ಅವರು ಜನರಲ್ ಆಗಿ ಹೆಂಗೆ ಎಲ್ಲರಿಗೆ ಹೇಳ್ತಾರೆ ಅದೇ ಥರ ಹೇಳ್ತಾರೆ. ಹಾಗೆ ಮಾಡಿದರೆ ಮತ್ತೆ ಇಂಜುರೀಸ್ ಹಾಕ್ಕೊಂಡು ಬರ್ತಾರೆ, ಮತ್ತು ಆ ಎಕ್ಸಸೈಸ್ನೇ ಮಾಡಲಿಕ್ಕಾಗಲ್ಲ. ಸೊ ಅದಕ್ಕೋಸ್ಕರ ಜಿಮ್ ಟ್ರೈನರ್ ಎಷ್ಟು ನಿಮಗೆ ಏನು ಹೇಳ್ಬೋದು ಅಂತ ಸಹ ನಿಮಗೆ ಗೊತ್ತಿರಬೇಕು. ನೀವು ಎಷ್ಟು ಮಾಡ್ಬೋದು, ನೀವು ಅದು ಮಾಡಬಾರ್ದು ಅಂತ. ಒಂದು ಎಕ್ಸಾಂಪಲ್ ಏನಂತ ವೇಟ್ ಲಿಫ್ಟಿಂಗ್.
ಸ್ಟಾರ್ಟಿಂಗ್ 2.5 ಹಾಗೆ ಸ್ಟಾರ್ಟ್ ಮಾಡ್ತಾರೆ. ಮಾಡ್ತಾ ಮಾಡ್ತಾ ಜಾಸ್ತಿ ಹೋಗುತ್ತೆ, ಬಟ್ ಅದಕ್ಕೆ ಒಂದು ಇಂಟರ್ವೆಲ್ ಇರಬೇಕು. ಅಂದರೆ 1 ತಿಂಗಳಲ್ಲಿ 10 kg ಜಾಸ್ತಿ ಮಾಡ್ಲಿಕ್ಕೆ ಆಗಲ್ಲ. ನಿಮ್ಮ ಪವರಲ್ಲಿ ಎಷ್ಟು ಮಾಡಬಹುದು ಅಂತ ನಿಮಗೆ ಗೊತ್ತಿರಬೇಕು. ಸೊ ಅದೆಲ್ಲ ನಿಮ್ಗೆ ಕರೆಕ್ಟ್ ಗೊತ್ತಾಗಬೇಕಂದ್ರೆ ರೆಗ್ಯುಲರ್ ಆಗಿ ಹಾಸ್ಪಿಟಲ್ ವಿಸಿಟ್ ಮಾಡಿದರೆ ವಿ ವಿಲ್ ಬಿ ಏಬಲ್ ಟು ಹೆಲ್ಪ್ ಯು ಬೆಟರ್. ಅಂದರೆ ನೀವು ಹೇಳೋದೇನು, ಜಿಮ್ಗೆ ಹೋಗೋಕ್ಕೂ ಮುಂಚೆ ಒಂದ್ಸರಿ ಡಾಕ್ಟರ್ನ ಮೀಟ್ ಮಾಡಿ ಅದನ್ನು ತಿಳ್ಕೊಳ್ಬೇಕು ಅಂತ ಹೇಳ್ತೀರಾ? ಎಸ್, ಡೆಫಿನೆಟ್ಲಿ. ಅದಾದಮೇಲೆ ಇನ್ ಬಿಟ್ವೀನ್ ರೆಗ್ಯುಲರ್ ಆಗಿ ವಾಪಸ್ ಬರಬೇಕು. ನಾವು ಅಸೆಸ್ ಮಾಡಬೇಕು, ನೀವು ಮಾಡೋದು ಕರೆಕ್ಟ್ ಇದೆಯಾ, ನಿಮಗೆ ಇದು ಸಾಕಾ ಅಥವಾ ಅದು ಕಡಿಮೆ ಇದೆಯಾ, ಏನು ಮಾಡಬಾರ್ದು. ಅಂದರೆ ಬ್ಯಾಕ್ ಸ್ಟ್ರಾಂಗ್ ಅಲ್ಲ, ಡೆಡ್ ಲಿಫ್ಟ್ ಮಾಡಿದರೆ ಪ್ರಾಬ್ಲಮ್ ಬಂದೇ ಬರುತ್ತೆ. ಸೊ ಹಾಗೆ ಪ್ರಾಬ್ಲಮ್ಸ್ ಅವಾಯ್ಡ್ ಮಾಡಲಿಕ್ಕೆ ರೆಗ್ಯುಲರ್ ಆಗಿ ನಮ್ಮ ಹತ್ರ ಬರಬೇಕು, ನಾವು ಅಸೆಸ್ ಮಾಡ್ತೀನಿ, ಮತ್ತು ಅದು ಹೆಂಗೆ ಹೋಗುತ್ತೆ ಅಂತ ನೋಡ್ಕೊಂಡು ಮಾಡ್ತೀನಿ. ಸೊ 2 issues ಇರುತ್ತೆ ಇದರಲ್ಲಿ. ಒಂದು ಇಸ್ ನೋವು ಸ್ಟಾರ್ಟ್ ಆಯಿತು ಮೀನ್ಸ್ ಪೇಷಂಟ್ ಪೇನ್ಗೆ ಜೊತೆಗೆ ಬಂತು. ಸೆಕೆಂಡ್ ಇಸ್ ಪ್ರಿವೆನ್ಷನ್ ಮೀನ್ಸ್ ಜನರಲ್ ಎಕ್ಸಸೈಸಸ್ಗೆ ಬಂತು. ಸಪೋಸ್ ವಿತ್ ಪೇನ್ ಬಂದರೆ ಇಟ್ ಶುಡ್ ನೆವರ್ ಗೋ ಟು ಜಿಮ್ ಡೈರೆಕ್ಟ್ಲಿ, ಇಟ್ ಶುಡ್ ಸ್ಪೋರ್ಟ್ಸ್ ಎಕ್ಸಸೈಸ್ ಮೆಡಿಸಿನ್ ಡಿಪಾರ್ಟ್ಮೆಂಟಲ್ಲಿ ಬರಬೇಕು. ಬಟ್ ಪ್ರಿವೆಂಟಿವ್ ಬೇಕು ಮೀನ್ಸ್ ನಮಗೆ ನೆಕ್ಸ್ಟ್ ಲದ್ದಾಖ್ ಮ್ಯಾರಥಾನ್ ರನ್ ಮಾಡಬೇಕು, ಆ ಥರ ಇಂಟ್ರೆಸ್ಟ್ ಇದ್ದರೆ ಒಂದು ಅಟ್ಲೀಸ್ಟ್ 6 months ಮುಂಚೆ, ಇಲ್ಲ ಮೀನ್ಸ್ ಈಗ ಕೈಲಾಶ್ ಮಾನಸರೋವರ್ ಹೋಗಬೇಕು, ದೇ ಶುಡ್ ಬಿ ರೆಡಿ. 4 ಧಾಮ್ ಯಾತ್ರಕ್ಕೆ ಹೋಗ್ತಾರೆ, ವಾಪಸ್ ಬಂತು ತೊಂದರೆ ಆಗುತ್ತೆ. ಸೊ ಇದು ಪ್ಲ್ಯಾನಿಂಗ್ ಟು ಗೋ ಫಾರ್ ಹೆವಿಯರ್ ಆ್ಯಕ್ಟಿವಿಟಿ ಮೀನ್ಸ್ ಈ ಡಿಪಾರ್ಟ್ಮೆಂಟಲ್ಲಿ ಬಂತು ನಿಮ್ಮ ಅಸೆಸ್ಮೆಂಟ್ ಮಾಡಿ ಗೆಟ್ ರೆಡಿ ಫಾರ್ ದ್ಯಾಟ್ ಆ್ಯಂಡ್ ವಾಪಸ್ ಬರುವಾಗ ಸಂತೋಷ ಆಗಿ ಬರಬೇಕು. ಇಟ್ ಶುಡ್ ನಾಟ್ ಬಿ ವಿತ್ ಪೇನ್. ಕರೆಕ್ಟ್. ನೀವು ಹೇಳಿದಾಗೆ ಕೆಲವರು ತುಂಬ ಲೇಟಾಗಿ ಜಿಮ್ ಸ್ಟಾರ್ಟ್ ಮಾಡೋದು ಅಥವಾ ಯಾವುದಾದ್ರೂ ಒಂದು ಸ್ಪೋರ್ಟ್ಸಿಗೆ ಸಡನ್ ಆಗಿ ಹೋಗೋದು ಈ ರೀತಿ ಎಲ್ಲ ಮಾಡ್ತಾ ಇರ್ತಾರೆ. ಅದಕ್ಕಿಂತ ಮುಂಚೆ ನಿಮ್ಮಲ್ಲಿ ಬಂದು ಒಂದ್ಸರಿ ಕನ್ಸಲ್ಟ್ ಮಾಡಿದ್ರೆ ಬೆಟರ್ ಅಂತ ಹೇಳ್ತೀರಾ. ಈಗ ಕೆಲವರಿಗೆ ಸಾಮಾನ್ಯವಾಗಿ ಕೀಲು ನೋವಿರುತ್ತೆ ಅಥವಾ ಬೆನ್ನು ನೋವಿರುತ್ತೆ, ಅಂಥವರೆಲ್ಲ ಈಗ ನಾನು ಇಲ್ಲ ಸ್ಪೋರ್ಟ್ಸ್ಗೆ ಹೋಗಬೇಕು ಅಥವಾ ಜಿಮ್ಗೆ ಹೋಗಬೇಕು ಅಂತ ಹೇಳಿ ಅಂದ್ಕೊಳ್ತಾ ಇರ್ತಾರೆ. ಅಂಥವ್ರಿಗೆ ಮೊದಲು ಮೆಡಿಸಿನ್ ಕೊಡ್ತೀರಾ ಹೇಗೆ ಅಂತ? ಇಲ್ಲ, ಪೇನ್ ರಿಲೀಫ್, ಬ್ಯಾಕ್ ಪೇನ್, ಹಿಮ್ಡಿ ನೋವು, ಇದೆಲ್ಲ ಮಂಡಿ ನೋವು ಆಗ್ತಾ ಇದೆ, ಇದೆಲ್ಲ ಪೇನ್ ಮೆಡಿಕೇಶನ್ ಕೊಟ್ಟು ಸಪ್ರೆಸ್ ಮಾಡಿ ಏನು ಯೂಸ್ ಇಲ್ಲ. ಅದು ಸೈನ್ಸ್ಗೆ ಆಲ್ರೆಡಿ ಎಸ್ಟಾಬ್ಲಿಷ್ ನಾರ್ಮ್. ಓನ್ಲಿ ಇಂಡಿಯಾದಲ್ಲಿ ಇಷ್ಟು ಪೇನ್ ಮೆಡಿಕೇಶನ್ ಪ್ರಿಸ್ಕ್ರಿಪ್ಷನ್ ಇರುತ್ತೆ. ಪೇನ್ ಟೈಮ್ಗೆ ಬಂದರೆ ಮೀನ್ಸ್ ಅದು ಟ್ರೀಟ್ಮೆಂಟ್, ಕರೆಕ್ಟ್ ಎಕ್ಸಸೈಸ್ ಪ್ರೋಗ್ರಾಮ್, ಬಾಡಿ ಮ್ಯಾನೇಜ್ಮೆಂಟ್, ಡಯಟ್ ಚೇಂಜ್ ಮಾಡಿದ್ರು ಮೀನ್ಸ್ ಪೇನ್ ಹೋಗುತ್ತೆ. ಈ ಕಂಪ್ಲೀಟ್ ಗೈಡೆನ್ಸ್ ಈ ಡಿಪಾರ್ಟ್ಮೆಂಟಿಂದ ಸಿಗುತ್ತೆ. ಓಕೆ. ಇನ್ನು ಸ್ಪೋರ್ಟ್ಸ್ ಮೆಡಿಸಿನಲ್ಲಿ ಯಾವ್ಯಾವುದು ವಿಭಾಗ ಇರುತ್ತೆ, ಯಾವ್ಯಾವುದನ್ನು ಸೇರಿಸಬಹುದು ಅಂತ ಹೇಳ್ತೀರಾ? ಯಾರ್ಯಾರು ಬರಬೇಕು? ಸೊ ಯಾರ್ಯಾರು ಪೇಷಂಟ್ ಬರಬೇಕು? ಸೊ ನಂಬರ್ 1 ಮೀನ್ಸ್ ಸಪೋಸ್ ನಿಮಗೆ ಒಂದು ಚಿಕ್ಕ ಮಗ ಇದೆ, ಅವ್ರಿಗೆ ಕ್ರಿಕೆಟ್ ಟ್ರೈನಿಂಗ್ಗೆ ಕಲಿಸ್ಬೇಕು, 12 years old, ಅಥವಾ ಬ್ಯಾಡ್ಮಿಂಟನ್ ಟ್ರೈನಿಂಗ್ಗೆ ಕಲಿಸ್ಬೇಕು. ಈ ಚೈಲ್ಡ್ಗೆ ಪಾಸಿಟಿವ್ ಸೈಡ್ ಏನೇನಿದೆ, ದಟ್ ಮೀನ್ಸ್ ಅವರ ಬಾಡಿಯಲ್ಲಿ ಪಾಸಿಟಿವ್ ಪಾಯಿಂಟ್ಸ್ ಏನು, ನೆಗೆಟಿವ್ ಪಾಯಿಂಟ್ಸ್ ಏನು, ಇದೆಲ್ಲ ಫಸ್ಟ್ ಅನಲೈಸ್ ಮಾಡಿ ಹೋಗಬೇಕು. ಫಾರ್ ಎಕ್ಸಾಂಪಲ್, ಈ ಒನ್ ಪರ್ಟಿಕ್ಯುಲರ್ ಮಸಲ್ ಸಮ್ ಪೇಷಂಟ್ಸ್ಗೆ ತುಂಬ ಟೈಟ್ ಇರುತ್ತೆ, ಮೀನ್ಸ್ ಪ್ಲೇಯರ್ಸ್ಗೆ ಹ್ಯಾಮ್ಸ್ಟ್ರಿಂಗ್ ಟೈಟ್, ಸಮ್ಗೆ ಕಾಫ್ ಟೈಟ್ ಇರುತ್ತೆ. ಇದು ಬಿಫೋರ್ ಐಡೆಂಟಿಫೈ ಮಾಡಿಲ್ಲ ಮೀನ್ಸ್ ಒಂದು 5-6 ವರ್ಷ ಒಳಗಡೆ ಅವ್ರಿಗೆ ನೋವು ಸ್ಟಾರ್ಟ್ ಆಗುತ್ತೆ. ಸೊ ಪ್ಲೇಯರ್ 15 years old ಸೀರಿಯಸ್ ಆಗಿ 20 yearsಲ್ಲಿ ಸಿವಿಯರ್ ಹಿಮ್ಡಿ ನೋವಿಂದ ಬಂತು ಮೀನ್ಸ್ ಇಮಿಡಿಯೇಟಾಗಿ 6 months ಮಿನಿಮಮ್ ಅವ್ರಿಗೆ ಲಾಸ್ ಆಗುತ್ತೆ. ಸೊ ಈ ಥರ ಪ್ರಾಬ್ಲಮ್ಸ್ ಬರಬಾರ್ದು. ದ್ಯಾಟ್ ಇಸ್ ದ ನಂಬರ್ 1 ಥಿಂಗ್. ಪ್ಲ್ಯಾನಿಂಗ್ ಫಾರ್ ಕೆರಿಯರ್ ಆಫ್ ಸ್ಪೋರ್ಟ್, ಆ ಥರ ಪ್ಲೇಯರ್ಸ್ ಬಂತು ಬಾಡಿ ಅನಾಲಿಸಿಸ್ ಮಾಡಬೇಕು. ಸೊ ಎವ್ರಿ ಹಾಕಿ ಪ್ಲೇಯರ್ಗೆ ನಾವು ಸೇಮ್ ಥಿಂಗ್ ಮಾಡ್ತೇನೆ, ಬರುವಾಗ ಫಸ್ಟ್ ಥಿಂಗ್ ಇವರ ಬಾಡಿ ಅನಾಲಿಸಿಸ್ ಮಾಡಬೇಕು. ಎಕ್ಸ್ಪೆಕ್ಟ್ ಮಾಡ್ತೀವಿ ಈ ವಿತಿನ್ 3 years ಈ ಪ್ರಾಬ್ಲಮ್ ಬರ್ಬೋದು, ಅದು ಪ್ರಿವೆನ್ಷನ್ ಸ್ಟಾರ್ಟ್ ಮಾಡಬೇಕು ಸ್ಟಾರ್ಟಿಂಗಲ್ಲಿ. ನೆಕ್ಸ್ಟ್ 40 years ಪ್ಲಸ್ ಪೀಪಲ್, ಅವ್ರಿಗೆ ಈಗ ನಾವು ಕ್ಯಾರಿಯರಲ್ಲಿ ಸೆಟ್ಲ್ ಆಯಿತು, ಈಗ ಸ್ವಲ್ಪ ಹೆಲ್ತ್ ಮೇಲೆ ಎಕ್ಸಸೈಸಸ್ ಸ್ಟಾರ್ಟ್ ಮಾಡೋಣ, ಆ ಥರ ಪೀಪಲ್. ಥರ್ಡ್ 60+ ಪೀಪಲ್, ಫಾಲ್ ಪ್ರಿವೆನ್ಷನ್ ಬರಬಾರ್ದು, ಫ್ರ್ಯಾಕ್ಚರ್ಸ್ ಬರಬಾರ್ದು, 4 ಧಾಮ್ಗೆ ಹೋಗಬೇಕು, ಕೈಲಾಶ್ ಮಾನಸರೋವರ್ ಹೋಗಬೇಕು, ಈ ಥರ ಇಂಟ್ರೆಸ್ಟೆಡ್ ಪೀಪಲ್ ಡೆಫಿನೆಟ್ಲಿ ಬಂತು ಹೋಗೋದಕ್ಕೆ ಮುಂಚೆ ಬಾಡಿ ರೆಡಿ ಮಾಡಿ ಇದೆಲ್ಲ ದಟ್ ಈಸ್ ಪಿಲ್ಗ್ರಿಮೇಜ್ಗೆಲ್ಲ ಹೋಗಬೇಕು. ಇದೆಲ್ಲ ಪ್ರೊಸೆಸ್ಗೆ ಎಷ್ಟು ದಿನಗಳಾಗಬಹುದು ಡಾಕ್ಟರ್? ಟ್ರೈನಿಂಗ್ ಪ್ರೋಸೆಸ್ ವೀಕ್ಲಿ ಒನ್ಸ್ ಟ್ರೈನಿಂಗ್ ಇರುತ್ತೆ ಅಷ್ಟೇ. ಸೊ ಅನಾಲಿಸಿಸ್ ಮಾಡಿ ವೀಕ್ಲಿ ಒನ್ಸ್ ಟ್ರೈನಿಂಗ್ಗೆ ಬರಬೇಕು, ಬಾಕಿ ದಿನ ಮನೆಯಲ್ಲಿ ಎಕ್ಸಸೈಸಸ್ ಮಾಡಬೇಕು ಆರ್ ಜಿಮ್ಮಲ್ಲಿ ಹೋಗಿ ಮಾಡಬೇಕು. ಆ್ಯಂಡ್ ಅದೊಂದು 3 months ಟೈಮ್ ಇರುತ್ತೆ. ಫಾರ್ ಎಕ್ಸಾಂಪಲ್ ಬ್ಯಾಕ್ ಪೇನ್, ಬೆನ್ನು ಆಯಿತು, ಬ್ಯಾಕ್ ಪೇನ್ ಪೇಷಂಟ್ಸ್ ವಿತಿನ್ 3 months ಒಂದು ಸ್ಪೆಷಲ್ ಪ್ರೋಗ್ರಾಮ್, ಮೆಗ್ಗಿಲ್ಸ್ ಟ್ರೈನಿಂಗ್ ಪ್ರೋಗ್ರಾಮ್ ಹಾಕಿದ್ರು ಮೀನ್ಸ್ ವಿತಿನ್ 3 months 90% ಪೀಪಲ್ ಪೇನ್ ರಿಲೀವ್ಡ್ ಆಗುತ್ತೆ. ಬಟ್ ಅವ್ರಿಗೆ ಪ್ರೋಗ್ರೆಷನ್ ಬೇಕು ಮೀನ್ಸ್ ಫಸ್ಟ್ ಸ್ಟ್ಯಾಂಡರ್ಡ್ ಸ್ಟೂಡೆಂಟ್ ಸೆಕೆಂಡ್ ಸ್ಟ್ಯಾಂಡರ್ಡ್ ಹೋಗಬೇಕಲ್ಲ. ಒನ್ಸ್ 3 months ಎಕ್ಸಸೈಸಸ್ ಅವ್ರು ಕರೆಕ್ಟ್ ಮಾಡ್ತಾ ಇದ್ದೀನಿ ಮೀನ್ಸ್ ಮಂತ್ಲಿ ಒನ್ಸ್ ಬಂತು ಪ್ರೋಗ್ರೆಸ್ ಮಾಡಬೇಕು. ಸೊ ಎಕ್ಸಸೈಸಸ್ಗೆ ಎಂಡ್ ಪಾಯಿಂಟ್ ಇಲ್ಲ, ಅದು ನಿಮ್ಮ ರಿಕ್ವೈರ್ಮೆಂಟ್ ಮೇಲೆ ಡಿಪೆಂಡೆಡ್ ಇರುತ್ತೆ. ನಮಗೆ ಒಂದು 20 kilometers ರನ್ ಮಾಡಬೇಕು ಮೀನ್ಸ್ ಬಾಡಿ ಅದಕ್ಕೆ ರೆಡಿ ಇದೆಯಾ ಇಲ್ವಾ. ಯಾವ ಏಜಿನವರೆಗೂ ಬರ್ಬೋದು ಈ ಒಂದು ಮೆಡಿಸಿನ್? ಸ್ಪೋರ್ಟ್ಸ್ ಮೆಡಿಸಿನ್ ಆಲ್ ಏಜಸ್.
ಮೀನ್ಸ್ 70-year-old ಪರ್ಸನ್. ಸೊ ನಮ್ಮ ಸೀನಿಯರ್ ಡಾಕ್ಟರ್ಸ್ ಇರುತ್ತಲ್ಲ, ಸಮ್ ಹೆಲ್ತ್ ಇಂಟ್ರೆಸ್ಟೆಡ್ ಇರುತ್ತೆ, ಮೀನ್ಸ್ 75 ಹೋಗಿ ಜಿಮ್ಮಲ್ಲಿ ವೇಟ್ ಪುಷ್ ಮಾಡಬೇಕು. ಮಸಲ್ಸ್ 60 ಇಯರ್ಸಿಂದ ನ್ಯಾಚುರಲ್ ಆಗಿ ಪ್ರತಿ ವರ್ಷ 2% ಕಮ್ಮಿ ಆಗುತ್ತೆ 60 ಇಯರ್ಸಿಂದ. ಆ್ಯಂಡ್ 75-year-old ಪರ್ಸನ್ಗೆ ಮೈಂಡ್ ಸಪೋಸ್ ನಾರ್ಮಲ್ ಇದ್ದರೆ ಪೇನ್ ತುಂಬ ಇರುತ್ತಲ್ಲ, ಈ ಮಸಲ್ ಸ್ಟ್ರಾಂಗ್ ಇದ್ದರೆ ಅಷ್ಟು ಪೇನ್ ಇರಲ್ಲ. ಸೊ ಐಡಿಯಲ್ ಏಜ್ ಟು ಸ್ಟಾರ್ಟ್ ಎಕ್ಸಸೈಸಸ್ ಅಟ್ಲೀಸ್ಟ್ ಶುಡ್ ಬಿ 40. ಚಿಲ್ಡ್ರನ್ ಸ್ಟಾರ್ಟ್ ಮಾಡಿದ್ದು ಮೀನ್ಸ್ ಪರ್ಫೆಕ್ಟ್, ಬಟ್ ಅದು ಸ್ಟಾಪ್ ಮಾಡಬಾರ್ದು. ಮಿಡಲ್ ಏಜ್ 40 to 55 ಮೋಸ್ಟ್ ಪೀಪಲ್ ಹೆಲ್ತ್ ಕಂಪ್ಲೀಟ್ಲಿ ನೆಗ್ಲೆಕ್ಟ್ ಮಾಡ್ತಾರೆ. ಆ ಟೈಮಲ್ಲಿ ಮಸಲ್ ಸ್ಟ್ರೆಂಥನಿಂಗ್ ಮೇಂಟೈನ್ ಮಾಡಬೇಕು. ಆ್ಯಂಡ್ ಆಫ್ಟರ್ ರಿಟೈರ್ಮೆಂಟ್ ಡೆಫಿನೆಟ್ಲಿ, ಈಗ ಜಿಮ್ ನೋಡಿ ಮೋಸ್ಟ್ ಪೀಪಲ್ ವಿಲ್ ಬಿ 20 to 30 years, ಬಟ್ ಐಡಿಯಲ್ ಮೀನ್ಸ್ 60 ರಿಟೈರ್ಡ್ ಪೀಪಲ್ ಶುಡ್ ಡೂ ಎಕ್ಸಸೈಸಸ್. ಆರ್ ಟೈಮ್ 20 minutes ಎಕ್ಸಸೈಸಸ್, ಫಸ್ಟ್ ಡೇ 1 ಏರಿಯಾ, ಸೆಕೆಂಡ್ ಡೇ 1 ಏರಿಯಾ, ವೀಕ್ ಯಾವ್ದು ಜಾಗ ಇದೆ ಅದು. ಫಾಲ್ ಪ್ರಿವೆನ್ಷನ್ ಎಲ್ಲ ವರ್ಲ್ಡ್ ಓವರ್, ಫಾರ್ ಎಕ್ಸಾಂಪಲ್ ಜಪಾನ್, ಜರ್ಮನಿ, US ಎಲ್ಲ ಸೀನಿಯರ್ ಅವೇರ್ ಪೀಪಲ್ 65 years ಆದಮೇಲೆ ಫಾಲ್ ಪ್ರಿವೆನ್ಷನ್ ಟ್ರೈನಿಂಗ್ ತುಂಬ ಇಂಪಾರ್ಟೆಂಟ್. 20 minutes ಪರ್ ಡೇ ಅದು ಮಾಡಿದ್ದು ಮೀನ್ಸ್ ನಂಬರ್ ಆಫ್ ಹಿಪ್ ಫ್ರ್ಯಾಕ್ಚರ್ಸ್ ಕಮ್ಮಿ ಆಗುತ್ತೆ. ಸೊ ಹೆಲ್ತ್ ಮೇಂಟೆನೆನ್ಸ್ ಇಸ್ ಲೈಫ್ ಲಾಂಗ್ ಟಿಲ್ ಡೆತ್. ಹ್ಯೂಮನ್ಗೆ ಓನ್ಲಿ ಒನ್ ಇಂಟ್ರೆಸ್ಟ್, ಟಿಲ್ ಡೆತ್ ಐ ಶುಡ್ ಬಿ ವಾಕಿಂಗ್. ಆ ಇಂಟ್ರೆಸ್ಟ್ ಮೇಂಟೈನ್ ಮಾಡಬೇಕು ಮೀನ್ಸ್ ಎಕ್ಸಸೈಸ್ ಮೆಡಿಸಿನಲ್ಲಿ ಬಂತು ಕರೆಕ್ಟಾಗಿ ರೈಟ್ ಡೋಸೇಜಲ್ಲಿ ಎಕ್ಸಸೈಸಸ್ ಮಾಡಬೇಕು. ಇನ್ನು ನಾರ್ಮಲ್ ಆಗಿ ನಾವೆಲ್ಲರನ್ನು ನೋಡೋದಕ್ಕೂ ಹಾಗೆ ಮಹಿಳೆಯರಿಗೂ ನೋಡೋದಕ್ಕೂ ತುಂಬ ವಿಭಿನ್ನವಾಗಿರುತ್ತೆ. ಯಾಕೆಂದರೆ ಮಹಿಳೆಯರು ಹಲವು ಹಂತದಲ್ಲಿ ಬೇರೆ ಬೇರೆ ಇದು ಹಾರ್ಮೋನಲ್ ಇಶ್ಯೂಸನ್ನು ಫೇಸ್ ಮಾಡ್ತಾರೆ, ಬೇರೆ ಬೇರೆ ಸಮಸ್ಯೆಗಳನ್ನು ಎದುರಿಸ್ತಾ ಇರ್ತಾರೆ. ಹಾಗಾಗಿ ಪರ್ಟಿಕ್ಯುಲರ್ ಆಗಿ ಹೆಣ್ಣು ಮಕ್ಕಳು ಯಾವ ಏಜ್ನಿಂದ ಎಚ್ಚೆತ್ತುಕೊಳ್ಬೇಕು, ಯಾವ ಏಜ್ನಲ್ಲಿ ಈ ಥರ ಜಿಮ್ ಆಗಿರ್ಬೋದು, ಯಾವುದೇ ಆಗಿರ್ಬೋದು, ಯಾವ ಏಜಿನವರೆಗೂ ಮಾಡಬಹುದು ಅಥವಾ ಯಾವ ಏಜಿನ ನಂತರ ಮಾಡ್ಬೋದು ಅಂತ ಹೇಳ್ತೀರಾ? ಸೊ ಈಗ ನೋಡಿದರೆ ಹೆಣ್ಮಕ್ಳು ತುಂಬ ಜಾಸ್ತಿ ಸ್ಪೋರ್ಟ್ಸಲ್ಲಿ ಇಂಟ್ರೆಸ್ಟೆಡ್ ಇದ್ದಾರೆ. ಸೊ ಅದಕ್ಕೋಸ್ಕರ ಅವರಿಗೆ ಬರೋದು ಇಂಜುರಿ ಸಹ ಹಾಗೆ ಜಾಸ್ತಿನೇ ಇದೆ. ಫಿಸಿಯಾಲಜಿಕಲಿ ನೋಡಿದರೆ ಹೆಣ್ಮಕ್ಳಿಗೆ ವೆರಿ ಮೆನಿ ಚಾನ್ಸಸ್ ಆಫ್ ಗೆಟಿಂಗ್ ಎನ್ ಇಂಜುರಿ. ಅದಕ್ಕೋಸ್ಕರ ಅವ್ರನ್ನ ಜೆಂಡರ್ ಸ್ಪೆಸಿಫಿಕ್ ಟ್ರೈನಿಂಗ್ ಮಾಡಬೇಕು. ಅಂದರೆ ಅವ್ರದ್ದು ಸ್ಟ್ರೆಂಗ್ತ್ ಇರುತ್ತೆ, ನೀವು ಹೇಳಿದಾಗೆ ಎಂಡೋಕ್ರೈನ್ ಇಶ್ಯೂ, ಹಾರ್ಮೋನಲ್ ಇಶ್ಯೂಸ್ ಇರುತ್ತೆ. ಸೊ ಅದಕ್ಕೋಸ್ಕರ ಅವ್ರದ್ದು ಫ್ಲೆಕ್ಸಿಬಿಲಿಟಿ ಸಹ ಸ್ವಲ್ಪ ಜಾಸ್ತಿ ಇರುತ್ತೆ. ಸೊ ಇಂಜುರಿ ಪ್ರಿವೆನ್ಷನ್ ಇಸ್ ವೆರಿ ಇಂಪಾರ್ಟೆಂಟ್. ಅದು ಹಾಗೆ ಏಜ್ ಅಂತ ಅಲ್ಲ, ಯಾವಾಗ ಸ್ಪೋರ್ಟ್ಸಲ್ಲಿ ಜಾಯಿನ್ ಮಾಡ್ತಾರೆ ಆವಾಗ ಇಂಥ ಟ್ರೈನಿಂಗ್, ಜೆಂಡರ್ ಸ್ಪೆಸಿಫಿಕ್ ಟ್ರೈನಿಂಗ್ ಇದ್ದೇ ಇರಬೇಕು. ಸೊ ತುಂಬ ವರ್ಷದಿಂದ ಸ್ಟಾರ್ಟ್ ಮಾಡಿದ್ದಾರೆ, ಬಟ್ ಇಲ್ಲಿ ಎಲ್ಲ ಅದು ಪ್ರೆವಲೆಂಟ್ ಆಗಿ ಜಸ್ಟ್ ಬರ್ತಾ ಇದ್ದಾರೆ. ಬಟ್ ವಿ ಹ್ಯಾವ್ ಟು ಸ್ಟಾರ್ಟ್ ಆ್ಯಸ್ ಸೂನ್ ಆಸ್ ದೇ ಸ್ಟಾರ್ಟ್. ಸರ್ ಹೇಳಿದಾಗೆ ಒಂದು ಸ್ಪೋರ್ಟಲ್ಲಿ ಜಾಯಿನ್ ಆಗುವಾಗ ನಾವು ಕಂಪ್ಲೀಟ್ ಬಾಡಿ ಚೆಕಪ್ ಮಾಡ್ತಾರೆ. ಇಟ್ ಇಸ್ ಜಸ್ಟ್ ನಾಟ್ ಬೋನ್ ಮಸಲ್ ಅಂತ ಅಲ್ಲ, ಹಾರ್ಟ್, ಲಂಗ್ ಕೆಪಾಸಿಟೀಸ್ ಎಲ್ಲ ಅಸೆಸ್ ಮಾಡಿಕೊಂಡೇ ನಾವು ಸ್ಪೋರ್ಟಿಂಗ್ ಸ್ಟಾರ್ಟ್ ಮಾಡೋದು. ಆವಾಗ ಇಂದ ಟ್ರೈನಿಂಗ್ ಬೇಕೇ ಬೇಕು, ಬಿಕಾಸ್ ದ್ಯಾಟ್ ಈಸ್ ಅ ಬೆಸ್ಟ್ ಟೈಮ್. ಚಿಕ್ಕ ಮಕ್ಕಳಿರುವಾಗ ಇಂದ 35 yearsವರೆಗೂ ಇಸ್ ದ ಬೆಸ್ಟ್ ಟೈಮ್ ಟು ಬಿಲ್ಡ್ ಯೋರ್ ಬೋನ್, ಮತ್ತು ಮೂಳೆದು ಮತ್ತು ಮಾಂಸಖಂಡದ ಶಕ್ತಿ ಬಿಲ್ಡ್ ಮಾಡಲಿಕ್ಕೆ ದ್ಯಾಟ್ ಈಸ್ ದ ಬೆಸ್ಟ್ ಟೈಮ್. ಅದಾದಮೇಲೆ ಕಡಿಮೆ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ನಾವು ಬೆಸ್ಟ್ ಟೈಮ್ ಹಾಗೆ ಒಂದಿಲ್ಲ, ಎಷ್ಟು ಬೇಗ ಆಗುತ್ತೆ ಅಷ್ಟು ಬೇಗ ಸ್ಟಾರ್ಟ್ ಮಾಡಬೇಕು ಸ್ಪೋರ್ಟಿಂಗ್ ಸ್ಟಾರ್ಟ್ ಮಾಡುವಾಗ. ಓಕೆ, ಸ್ಪೋರ್ಟ್ಸ್ ಒಂದು ಕಡೆ ಆಯಿತು. ನಾನು ಮತ್ತೆ ಜಿಮ್ ಬಗ್ಗೆನೂ ಕೂಡ ಮಾತನಾಡ್ತಾ ಇದ್ವಿ. ಈಗ ಜಿಮ್ಗೆ ಹೋದವ್ರಿಗೆಲ್ಲ ಹೆಚ್ಚಿನದಾಗಿ ಕಾರ್ಡಿಯಾಕ್ ಅರೆಸ್ಟ್ ಆಗುತ್ತೆ ಅನ್ನುವಂಥ ಒಂದು ಮಾತಿದೆ. ಅಂದರೆ ಹೋಗ್ಬಿಟ್ರೆ ಎಲ್ಲಿ ಏನಾಗ್ಬಿಡುತ್ತೋ ಅನ್ನುವಂಥ ಭಯದಲ್ಲಿ ಎಷ್ಟೋ ಜನ ಈ ಸ್ಪೋರ್ಟ್ಸ್ಗಾಗಿರ್ಬೋದು ಅಥವಾ ಜಿಮ್ಗಾಗಿರ್ಬೋದು ಸೇರೋದಕ್ಕೆ ಹಿಂದೆ ಮುಂದೆ ನೋಡ್ತಾರೆ. ಅಂಥವರು ಈ ಬೆನಿಫಿಟನ್ನು ತೊಗೊಳ್ಬೋದು ಅಂತ ಹೇಳ್ತೀರಾ ಡಾಕ್ಟರ್? ಜಿಮ್ಮಲ್ಲಿ ಹೋಗಿ ಕಾರ್ಡಿಯಾಕ್ ಅರೆಸ್ಟ್ ಬರೋದು, ಬೆಳಿಗ್ಗೆ ಸಡನ್ ಡೆತ್ ಬರೋದು, ಇದೆಲ್ಲ ವೆಸ್ ಎ ರೇರ್ ಅಕರೆನ್ಸ್. ಇದು ಯಾಕೆ ಬರ್ತಾ ಇದೆ ಮೀನ್ಸ್ ಪೀಪಲ್ಗೆ ಜನರಲ್ ಹೆಲ್ತ್ ಕಾನ್ಷಿಯಸ್ನೆಸ್ ತುಂಬ ಕಡಿಮೆ ಇದೆ. ಫಾರ್ ಎಕ್ಸಾಂಪಲ್ ಸಿಂಪಲ್, ನಿಮ್ಮ ರೆಸ್ಟಿಂಗ್ ಹಾರ್ಟ್ ರೇಟ್ ಎಷ್ಟು ಅಂತ ಜಸ್ಟ್ ಕೇಳಿದ್ದು ಒಂದು ಪರ್ಸನ್ಗೆ ಆಲ್ಮೋಸ್ಟ್ 90% ಪೀಪಲ್ ಆನ್ಸರ್ ಮಾಡಲ್ಲ. ನಿಮ್ಮ ರೆಸ್ಟಿಂಗ್ ಹಾರ್ಟ್ ರೇಟ್ ಎಷ್ಟು? ರೆಸ್ಟಿಂಗ್ ಮೀನ್ಸ್ ನೀವು ಕಂಪ್ಲೀಟ್ಲಿ ರಿಲ್ಯಾಕ್ಸ್ಡ್ ಇರುವಾಗ ನಿಮ್ಮ ಹಾರ್ಟ್ ಎಷ್ಟು ಟೈಮ್ ಬೀಟ್ ಮಾಡ್ತಾ ಇದ್ದೀನಿ. ಸಪೋಸ್ 70 ಮೇಲೆ ಬೀಟ್, ಸೊ ಅಪ್ ಟು 50 years, ದಟ್ ಮೀನ್ಸ್ 20 yearsಯಿಂದ 50 years ತನಕ 70ಯಿಂದ ಮೇಲೆ ರೆಸ್ಟಿಂಗ್ ಹಾರ್ಟ್ ರೇಟ್ ಇದ್ದರೆ ಮೀನ್ಸ್ ನಿಮ್ಮ ಹೆಲ್ತ್ ಅಷ್ಟು ಚೆನ್ನಾಗಿಲ್ಲ. ದೆನ್ ಈಗ ಮಾಡರ್ನ್ ಟೈಪ್ ವಾಚಸ್ ಅವೈಲಬಲ್ ಇದೆ ವಿಚ್ ವಿಲ್ ಚೆಕ್. ಇದರಲ್ಲಿ ಒಂದು ಅಲಾರ್ಮ್ ಸೆಟ್ ಮಾಡಿದ್ದು ಎಕ್ಸಸೈಸ್ ಮಾಡುವಾಗ ಯಾವಾಗ ನಿಮ್ಮ ಹಾರ್ಟ್ ರೇಟ್ ಇದು ನೋಡಿ, ಹಾರ್ಟ್ ರೇಟ್ ಝೋನ್ಸ್ ಆಗಿ ಸೆಪ್ರೇಟ್ ಮಾಡಿದ್ದೀನಿ. Zone 1 means 50% above normal, 60% above is zone 2, 70% above zone 3, 90% above is zone 4, and zone 5 is almost peak heart rate. So ಈಗ ಪ್ರೆಸೆಂಟ್ ನಮ್ಮ ವಯಸ್ಸು 50 years of age, ನಮ್ಮ ಪೀಕ್ ಹಾರ್ಟ್ ರೇಟ್ ಶುಡ್ ಬಿ 170. ನಾನು ಎಕ್ಸಸೈಸ್ ಮಾಡುವಾಗ ಕಂಪ್ಲೀಟ್ ಟೈಮ್ 170 ಎಕ್ಸಸೈಸ್ ಮಾಡಿದ್ರು ಮೀನ್ಸ್ ಐ ಆಮ್ ಡೂಯಿಂಗ್ ಹಾರ್ಮ್ ಟು ಮೈ ಹಾರ್ಟ್. ಅರ್ಥ ಆಯ್ತಾ? ಸೊ ನಮ್ಮ ಎಕ್ಸಸೈಸಸ್ ಏರೋಬಿಕ್ ಝೋನಲ್ಲಿ ಮಾಡಬೇಕು, ದ್ಯಾಟ್ ಈಸ್ ಝೋನ್ 2 ಅಥವಾ ಝೋನ್ 3 ಅಲ್ಲಿ.
ಅದು ನಮ್ಮ ವಾಚಲ್ಲಿ ಸೆಟ್ ಮಾಡ್ಬೋದು. ಯಾವಾಗ ನಮ್ಮ ಹಾರ್ಟ್ ರೇಟ್ ಅಬೌವ್ 153 ಆಗ್ತಾ ಇದೆಯಲ್ಲ, ಇಮಿಡಿಯೇಟ್ಲಿ ಅಲಾರಮ್ ಬರುತ್ತೆ, ನೀವು ಸ್ವಲ್ಪ ಸ್ಲೋ ಡೌನ್ ಮಾಡಬೇಕು. ಈ ಬೇಸಿಕ್ ಸೇಫ್ಟಿ ಮೆಷರ್ ಹಾಕ್ಕೊಂಡು ಎಕ್ಸಸೈಸ್ ಮಾಡಿದರೆ ತೊಂದರೆವೇನಾಗಲ್ಲ. ಏನು ಅವೇರ್ನೆಸ್ ಇರಲ್ಲ, ಡೈರೆಕ್ಟ್ಲಿ ನೀರು ಏನು ಕುಡಿಯೋಲ್ಲ, ಮೀನ್ಸ್ ರೂಮಲ್ಲಿ ವೆಂಟಿಲೇಷನ್ಸ್ ಚೆನ್ನಾಗಿಲ್ಲ, ಆ ಥರ ಹೋಗಿ ಟ್ರೆಡ್ಮಿಲ್ ಮೇಲೆ ರ್ಯಾಪಿಡ್ ರನ್ನಿಂಗ್ ಅಥವಾ ಹೆವಿ ಲಿಫ್ಟಿಂಗ್ ಮಾಡುವಾಗ ಹಾರ್ಟ್ ಇಶ್ಯೂಸ್ ಎಲ್ಲ ಬರುತ್ತೆ. ಸೊ ಕೇರ್ಫುಲ್ ಇರಬೇಕು. ಜನರಲ್ ಇನ್ಫಾರ್ಮೇಷನ್ ಇಲ್ಲ ಮೀನ್ಸ್ ಎಕ್ಸಸೈಸಸ್ ಸ್ಟಾರ್ಟ್ ಮಾಡಬೇಕು. ಎಕ್ಸಸೈಸಸ್ ಮಾಡಬಾರ್ದು. ಆ್ಯಂಡ್ ಎಕ್ಸಸೈಸಸ್ ಜೆನರಿಕ್ ಅಲ್ಲ, ಇಟ್ ಶುಡ್ ಬಿ ಟ್ರೈನ್ಡ್. ಆ್ಯಂಡ್ ಹಾರ್ಟ್ ರೇಟ್ ಅಸೆಸ್ಮೆಂಟ್ ಇಸ್ ವೆರಿ ಇಂಪಾರ್ಟೆಂಟ್. ಎನಿ ಎಕ್ಸಸೈಸಸ್ ಸ್ಟಾರ್ಟ್ ಮಾಡೋದಕ್ಕೆ ಮುಂಚೆ ನಿಮ್ಮ ಬೇಸ್ ಲೈನ್ ಹಾರ್ಟ್ ರೇಟ್ ನಿಮಗೆ ಗೊತ್ತಿರಬೇಕು. ಆ್ಯಂಡ್ ನಿಮಗೆ ಪೀಕ್ ಎಷ್ಟು ಹೋಗಬೇಕು ಅದು ಅರ್ಥ ಆಯಿತು ಮೀನ್ಸ್ ತೊಂದರೆವಾಗಲ್ಲ. ಕೊನೆಯದಾಗಿ ನಮ್ಮ ವೀಕ್ಷಕರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಎವ್ರಿ ಪರ್ಸನ್ ಅಟ್ಲೀಸ್ಟ್ ಮಿನಿಮಮ್ WHO ಸ್ಟ್ಯಾಂಡರ್ಡ್ ಪ್ರಕಾರ ಮಿನಿಮಮ್ 30 ಮಿನಿಟ್ಸ್ ಎಕ್ಸಸೈಸಸ್ ಬೇಕು. 30 ಮಿನಿಟ್ಸ್ ಅದರಲ್ಲಿ 15 ಮಿನಿಟ್ಸ್ ಏರೋಬಿಕ್ ಆ್ಯಕ್ಟಿವಿಟಿ. ಏರೋಬಿಕ್ ಆ್ಯಕ್ಟಿವಿಟಿ ಮೀನ್ಸ್ ವಾಕಿಂಗ್, ಸೈಕ್ಲಿಂಗ್, ಸ್ವಿಮ್ಮಿಂಗ್. ಸ್ಟ್ರೆಂಗ್ ಟ್ರೈನಿಂಗ್ ಜಿಮ್ಮಲ್ಲಿ ಹೋಗಿ ಅನದರ್ 15 ಮಿನಿಟ್ಸ್. ಇಷ್ಟು 30 ಮಿನಿಟ್ಸ್ ಪರ್ ಡೇ ಮಾಡಿದ್ರು ಮೀನ್ಸ್ ಮೋಸ್ಟ್ ಆಫ್ ದ ಇಂಡಿಯನ್ ಪಾಪ್ಯುಲೇಷನ್ಗೆ ಮೇಜರ್ ಪ್ರಾಬ್ಲಮ್ಸ್ ಬರಲ್ಲ. ಈ 30 ಮಿನಿಟ್ಸ್ ಡೇ ಟು ಡೇ ಇರಬೇಕು. ಇದು ಒನ್ ಡೇ 100 ಮಿನಿಟ್ಸ್, ನೆಕ್ಸ್ಟ್ ಡೇ 2 ಮಿನಿಟ್ಸ್, ಈ ಥರ ಯೂಸ್ ಇಲ್ಲ. ಪ್ರತಿದಿನ 30 ಮಿನಿಟ್ಸ್ ಸ್ಟ್ರೆಂಗ್ ಎಕ್ಸಸೈಸಸ್ 2 ಟೈಪ್ಸ್. ಏರೋಬಿಕ್ ಆ್ಯಕ್ಟಿವಿಟಿ ಹಾಫ್ ದ ಟೈಮ್, ರಿಮೈನಿಂಗ್ ಟೈಮ್ ಸ್ಟ್ರೆಂಗ್ ಟ್ರೈನಿಂಗ್. ಓಕೆ ಡಾಕ್ಟರ್, ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಜಾಯ್ನ್ ಆಗಿ ಸಾಕಷ್ಟು ಮಾಹಿತಿನ ತಿಳಿಸ್ಕೊಟ್ರಿ. ಧನ್ಯವಾದಗಳು. ಥ್ಯಾಂಕ್ ಯು. ಎಸ್, ನಿಮಗೂ ಇಂತಹದ್ದೇ ಸಮಸ್ಯೆ ಇದ್ದರೆ ಅಥವಾ ನೀವು ಕೂಡ ಯಾವುದಾದ್ರೂ ಸ್ಪೋರ್ಟ್ಸ್ ಅಥವಾ ಜಿಮ್ಗೆ ಸೇರಬೇಕು ಅಂತ ಅದಲ್ಲಿ ಮೊದಲನೇದಾಗಿ ಬಂದು ಅಪೋಲೋ ಹಾಸ್ಪಿಟಲ್ಗೆ ಬಂದು ಈ ಒಂದು ಡಾಕ್ಟರ್ನ ಕನ್ಸಲ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಇವರ ಹಾಸ್ಪಿಟಲ್ಗೆ ನೀವು ಕೂಡ ಭೇಟಿ ಕೊಡಬೇಕು ಅಂತ ಆದಲ್ಲಿ ಅಡ್ರೆಸ್ ಈ ರೀತಿ ಇದೆ, ನೋಟ್ ಮಾಡ್ಕೊಳ್ಳಿ. ಅಪೋಲೋ ಸ್ಪೆಷಾಲಿಟಿ ಹಾಸ್ಪಿಟಲ್, ಮಾಧವ ಪಾರ್ಕ್ ಸರ್ಕಲ್ ಹತ್ತಿರ, 3ನೇ ಬ್ಲಾಕ್, ಜಯನಗರ, ಬೆಂಗಳೂರು. ದೂರವಾಣಿ ಸಂಖ್ಯೆ ಈ ರೀತಿ ಇದೆ, ನೋಟ್ ಮಾಡ್ಕೊಳ್ಳಿ, 9019961161. ಇದು ಇವತ್ತಿನ ನಿಮ್ಮ ಡಾಕ್ಟರ್. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.